ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರನೇ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿತ್ತು, ಯಾಕೆಂದರೆ ಇವತ್ತು ಬಕ್ರೀದ್ ಪ್ರಯುಕ್ತ ಮಾರ್ಕೆಟಿಗೆ ರಜಾ ಇದೆ. ಸೊ ಬುಧವಾರದ ಫಿನ್ ಫ್ಯಾಕ್ಟ್ಸ್ನ ಇವತ್ತು ಮಾತಾಡ್ತಾ ಇದ್ದೀವಿ. ಇವತ್ತು ಮಾರ್ಕೆಟ್ ರಜಾ ಇದೆ, ನಾಳೆ ಮಾರ್ಕೆಟ್ ಓಪನ್ ಆಗ್ತಾ ಹೋಗುತ್ತೆ. ನಿನ್ನೆ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಏನೇನು ವಿದ್ಯಮಾನಗಳು ನಡೀತಾ ಇದೆ, ನಾಳೆ ಏನಾಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣಂತೆ. HDFC ಬ್ಯಾಂಕಲ್ಲಿ ಒಂದು ದೊಡ್ಡ ಫಾಲ್ ಬಂತು, ಮತ್ತೆ ಒಂದು ಗವರ್ನೆನ್ಸ್ ಇಶ್ಯೂ ಬಂದಿದೆ. 45 ಕೋಟಿ ರೂಪಾಯಿದು ಒಂದಿಷ್ಟು ವ್ಯವಹಾರ ಸರಿಯಾಗಿ ಆಗಿಲ್ಲ ಅಂತ ಬಂದಿದೆ. ಅವರು ಅಲಿಗೇಷನ್ನ ಇಲ್ಲ ಅಂತ ಹೇಳಿದ್ದಾರೆ, ಆದರೂ ಕೂಡ HDFC ಬ್ಯಾಂಕಲ್ಲಿ 2.6% ಕರೆಕ್ಷನ್ ಬಂತು. ನಿನ್ನೆ ITCನಲ್ಲಿ 3.22% ಕರೆಕ್ಷನ್ ಬಂದು 300 ಲೆವೆಲ್ಗಿಂತ ಕೆಳಗಡೆ ಬಂದುಬಿಟ್ಟಿದೆ. ಈಗ 292ಕ್ಕೆ ಬಂದಿದೆ ITC. ಅದೇ ರೀತಿ ONGC ಸ್ಟಾಕ್ಗಳಲ್ಲಿ ಒಂದಿಷ್ಟು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಕಾಣಿಸ್ತಾ ಇದೆ. 4.68% ದೊಡ್ಡ ಮಟ್ಟಿನಲ್ಲಿ ಒಂದು ಕರೆಕ್ಷನ್ ಬಂತು, ಅದು ಇವತ್ತಿನ ನಿನ್ನೆಯ ಟಾಪ್ ಲೂಸರ್ ಆಗಿತ್ತು. ಹಾಗೆಯೇ ಹಿಂಡಾಲ್ಕೋದಲ್ಲಿ ಈಗ ನೋಡಿ ಅಲ್ಯೂಮಿನಿಯಂ ಪ್ರೈಸ್ಗಳು ಮತ್ತೆ ಜಾಸ್ತಿ ಆಗ್ತಾ ಇದೆ, ಯಾಕೆಂದರೆ ಅಲ್ಲಿ ಇನ್ನೂ ಯುದ್ಧದ ವಾತಾವರಣ ಸರಿ ಹೋಗಿಲ್ಲ. US ಅವರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ಅವರು ವಾಪಸ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ಗಳು ಬರ್ತಾ ಇದೆ. ಎಲ್ಲಿ ಏನು ಅಂತ ಎಕ್ಸಾಕ್ಟ್ ಲೊಕೇಶನ್ ಬರ್ತಾ ಇಲ್ಲ, ಬಟ್ ಒಟ್ಟಿನಲ್ಲಿ ಎಲ್ಲ ನೆಗೋಸಿಯೇಷನ್ ಆಗ್ತಾ ಇತ್ತು, ಒಂದು ತಿಳಿ ಆಗ್ತಾ ಇತ್ತು ಅನ್ನೋ ಹಂತದಲ್ಲಿ ಮತ್ತೆ ಒಂದು ಉದ್ವಿಗ್ನ ಪರಿಸ್ಥಿತಿ ಹೋಗೋ ಥರ ಬರ್ತಾ ಇದೆ. ಸೊ ಅಲ್ಯೂಮಿನಿಯಂ 4 ವರ್ಷದಲ್ಲೇ ಅತ್ಯಂತ ಹೈಯೆಸ್ಟ್ ಲೆವೆಲ್ಗೆ ಹೋಯಿತು. ಇಂಡಿಯಾ ಒನ್ ಆಫ್ ದ ಲಾರ್ಜೆಸ್ಟ್, ನಿಮಗೆ ಗೊತ್ತಿದೆ, ಮೆಟಲ್ ಪ್ರೊಡ್ಯೂಸರ್ಸ್ ಅಲ್ಲೂ ಕೂಡ. ಹಾಗಾಗಿ ಹಿಂಡಾಲ್ಕೋದಲ್ಲಿ ಒಳ್ಳೆ ರೀತಿಯಿಂದ ಅಪ್ಮೌಂಟ್ ಬಂದಿದೆ. 4% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅದು ನಿಫ್ಟಿ 50ಯ ಟಾಪ್ ಗೇನರ್ ಆಗಿತ್ತು. ಝೊಮ್ಯಾಟೋದಲ್ಲಿ ಅಪ್ಮೌಂಟ್ ಬಂದಿತ್ತು. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ 400 ಲೆವೆಲ್ನ ದಾಟಿದೆ ಆಫ್ಟರ್ ಅ ಲಾಂಗ್ ಟೈಮ್. ಅದೇ ರೀತಿಗೆ ಪವರ್ ಗ್ರಿಡ್ಡಲ್ಲಿ 2%, NTPCನಲ್ಲಿ. ಸೊ ಎನರ್ಜಿ ಈ ಥರದ ಏನು ಸೆಕ್ಟರ್ಗಳು ಸ್ಟಾಕ್ಗಳಿತ್ತು ಅದೆಲ್ಲ ಕೂಡ ತಿರ್ಗಾ ರ್ಯಾಲಿ ಆಗೋಕ್ಕೆ ನೋಡಲಿಕ್ಕೆ ಸಿಕ್ತು ನಮಗೆ ಬುಧವಾರ ದಿನ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲಿ ಯಾವ್ಯಾವುದು ಪ್ರೊಡ್ಯೂಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿದೆ ಅದರೆಲ್ಲ ದೊಡ್ಡದು, ಅಂದರೆ ಏನ್ ಎನರ್ಜಿ ಇದ್ರದ್ದು ರಿಲೇಟೆಡ್ ಇದೆ. ಇಲ್ಲಿ ನೋಡಿ ಸೀಮೆನ್ಸ್ ಎನರ್ಜಿನಲ್ಲಿ 8.77, ಸೀಮೆನ್ಸಲ್ಲಿ 5.47, 4.48. ಕಮಿನ್ಸ್ ಇಂಡಿಯಾದಲ್ಲಿ ರಿಸಲ್ಟ್ಸ್ ಇತ್ತು, ಸ್ಪೆಕ್ಟಾಕಲ್ ರಿಸಲ್ಟ್ಸ್ ಬಂದಿದೆ ಅಂತ 11.24, ಆ್ಯಬ್ ಇಂಡಿಯಾದಲ್ಲಿ 6.1%. ಸೊ ಈ ಥರದ್ದು ಒಂದು ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಮೂಮೆಂಟ್ಗಳು ಬಂದಿದೆ. CG ಪವರಲ್ಲೂ ಕೂಡ. ಸೊ ಕಮಿನ್ಸು ಟಾಪ್ ಗೇನರ್ ಆಗಿತ್ತು ಬುಧವಾರ ದಿನ. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ TVS ಮೋಟರ್ಸ್ ಅಂತ ಕಾಣಿಸುತ್ತೆ, 2% ಕರೆಕ್ಷನ್ ಬಂದಿತ್ತು. ಮಿಡ್ ಕ್ಯಾಪ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟಾಗೇ ಇತ್ತು. ಸೊ ಇದ್ರ ಮಧ್ಯದಲ್ಲಿ ಮಾರ್ಕೆಟ್ ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ ಅಂತ ನೋಡೋಣ. ನೋಡಿ, ಮಾರ್ಕೆಟ್ ಕ್ಲೋಸಿಂಗ್ ಮುಂಚೆ ಬ್ರೆಂಟ್ ಕ್ರೂಡ್ ಲೆವೆಲ್ ನೋಡೋದಾದರೆ ಐ ಥಿಂಕ್ ಮೊನ್ನೆನೂ ಕೂಡ ಮಾತಾಡ್ಕೊಂಡಿದ್ವಿ, ಎಲ್ಲ ತಿಳಿ ಆಗ್ತಾ ಇದೆ ಅಂತ ಮಾರ್ಕೆಟಿಗೆ ಅನಿಸಿರ್ಬೋದು. ಮ್ಯಾನಿಪ್ಯುಲೇಷನ್ ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲೋ ಒಂದು ಕಡೆ ಬಂದಿರಬೇಕು ಸುದ್ದಿ, ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋದಕ್ಕೋಸ್ಕರ ಬಿಕ್ಸು ಕೂಡ ಬೀಳ್ತಾ ಇದೆ, ಇದು ಕೂಡ ಕೆಳಗಡೆ ಬಂದಿದೆ ಅಂತ. ಬಟ್ ನೋಡಿ, ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರೋಕ್ಕಾಗಿಲ್ಲ. ನೋಡಿ, ಲೈನ್ ಹಾಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಅಲ್ಲಿ ಕಾಣಿಸುತ್ತೆ. ಸೊ ಎಲ್ಲಿ ತನಕ ಈ ಲೆವೆಲ್ನ ಬಿಟ್ಟು ಬಂದು ಕ್ಲೋಸಿಂಗ್ ಆಗುತ್ತೋ ಕ್ರೂಡು, ಅಲ್ಲಿ ತನಕ ಇದು ಒಂದು ಎಲ್ಲ ಸರಿ ಹೋಗಿದೆ, ಒಂದು ನೆಗೋಸಿಯೇಷನ್ ಆಗಿದೆ ಅಂತ ನಾವು ನಂಬಕ್ಕಾಗೋದಿಲ್ಲ. ಸೊ ಈ ಲೆವೆಲನ್ನು ಯಾವಾಗ ಎಲ್ಲಿ ತನಕ ಇದು ಹೀಗೆ ಇಳಿಸ್ಕೊಳುತ್ತೋ ಕ್ರೂಡು, ಅಲ್ಲಿ ತನಕ ಇದು ಒಂದು ವಾಲಟೈಲ್ ಆಗೇ ಇರುತ್ತೆ. ಇಲ್ಲಿ ಇದ್ರ ಮಧ್ಯದಲ್ಲಿ ಅಪ್ ಮೂಮೆಂಟ್ಗಳು ಡೌನ್ ಮೂಮೆಂಟ್ಗಳು ಆಗ್ತಾನೆ ಇರುತ್ತೆ. ಈ ಲೆವೆಲ್ನ ಬಿಟ್ಟು ಕೆಳಗಡೆ ಬರಬೇಕು, ಆಗ ಮಾತ್ರ ಮಾರ್ಕೆಟ್ನಲ್ಲಿ ಒಂದು ಸಸ್ಟೈನ್ ಆಗೋಕ್ಕೆ ಸಾಧ್ಯ. ಅದು ಕ್ಲೀನಾಗಿ ಇವ್ರದ್ದು ಟ್ರೇಡ್ ಡೀಲ್ ಇಬ್ಬರೂ ಕಡೆ ನಾಯಕರು ಬಂದು ಹೇಳಿ ಒಂದು ಆ ಥರ ಒಂದು ಪ್ರೆಸ್ ಕಾನ್ಫರೆನ್ಸು ಮತ್ತೊಂದೇನಾದ್ರು ಆಯಿತು ಅಂದರೆ ಆಗ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಇಲ್ಲೊಂದು ಕಡೆಯಿಂದ ನಿಲ್ಲಿಸಿದೀವಿ ಅಂತ ಹೇಳೋದು, ಇನ್ನೊಂದು ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದ್ರೆ ಇದು ಇದೇ ರೀತಿ ಮುಂದುವರಿತಾ ಇರುತ್ತೆ. ಸೊ ನಿಫ್ಟಿ ಏನು ಮಾಡಿದೆ, ನಿಫ್ಟಿ ನೋಡಿ 24,000 ಬಿಟ್ಟು ಹೋಗೋದಾಗಿದ್ರೆ ನಿಮ್ಗೆ ಅದೇ ನಾನು ಹೇಳ್ತಾ ಇರೋಂಥದ್ದು, ಫಾಲೋ ಅಪ್ಗಳು ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ. ಫಸ್ಟ್ ದಿನ ಅವತ್ತು ಗ್ಯಾಪ್ ಓಪನ್ ಮಾಡ್ಕೊಂಡು ಇಲ್ಲಿ 24,000 ಹೋದಾಗ ಮಾರನೇ ದಿನ ಅದಕ್ಕೆ ಫಾಲೋ ಅಪ್ ಬರಬೇಕಾಗಿತ್ತು, ಬರಲಿಲ್ಲ. ಬದಲಿಗೆ ಏನಾಯಿತು, 24,000ಕ್ಕಿಂತ ಕೆಳಗಡೆ ಬಂದು ನಾವು ಕ್ಲೋಸಿಂಗ್ ಆದ್ವಿ. ನಿನ್ನೆ ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗ್ತಾ ಇದೀವಿ. ನೋಡ್ತಾ ಇದ್ರೆ ಒಂದು ಪ್ಯಾಟರ್ನ್ ಮಾಡ್ತಾ ಇದೆ, ಒಂದು ಡೌನ್ ಚಾನಲ್ ಪ್ಯಾಟರ್ನ್ ಮಾಡ್ತಾ ಇದೆ. ಇಲ್ಲಿ ಈ ಲೆವೆಲ್ನ ಒಂದು ಫಿಲ್ ಮಾಡೋ ಥರ ಬರ್ತಾ ಇದೆ. ಇಲ್ಲಿಂದ ನೀವು ನೋಡ್ಕೊಂಡ್ರು ಕೂಡ ಈ ಲೆವೆಲ್ನ ಕೂಡ ದಾಟಕ್ಕೆ ಹೋಗೋಕ್ಕೆ ಆಗಿಲ್ಲ ನಮಗೆ. ಸೊ ಇದ್ರದ್ದು ರಿಜೆಕ್ಷನ್ ಅಂತಂದ್ರೆ ಏನಾಗುತ್ತೆ, 1,000 ಪಾಯಿಂಟ್ಗಳು ನಾನು ಆಲ್ರೆಡಿ ಮಾತಾಡಿದ್ದೀನಿ, ಹಗ್ಗ ಜಗ್ಗಾಟ ಅಲ್ಲಿ ತನಕ ಬರುತ್ತೆ. 24,200 23,200 ಈ ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ಕಡೆ ಬರ್ತಾ ಇದೆಯಾ ಅನ್ನೋದಕ್ಕೆ ಮೊದಲನೇದಾಗಿ 23,750 ಇದು ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟು. ಗಿಫ್ಟ್ ನಿಫ್ಟಿ ಆಲ್ರೆಡಿ ನಿಮಗೆ 23,600 ಆಸ್ಪಾಸಲ್ಲಿ ತೋರಿಸ್ತಾ ಇರ್ಬೋದು. 23,600 23,750 ಇದೊಂದು ಇಂಪಾರ್ಟೆಂಟ್ ಲೆವೆಲ್. ಇಲ್ಲಿ ಸಣ್ಣ ಸಣ್ಣ ಕ್ಯಾಂಡಲ್ಗಳನ್ನ ಮಾಡ್ಕೊಂಡು ನಿಂತಹ ಝೋನು, ಈ ಝೋನ್ ಏನಾದ್ರು ಬ್ರೇಕ್ ಆಯಿತು ಅಂದರೆ ನಾವು 23,200 ಕಡೆಗೆ ತಿರ್ಗಾ ಟಾರ್ಗೆಟ್ ಮಾಡೋಕ್ಕೆ ಬರ್ತಾ ಹೋಗ್ಬೋದು. ಮುಂದಿನ ವಾರಗಳಲ್ಲಿ ನೋಡೋಣ ಏನು ಮಾಡ್ತಾ ಹೋಗುತ್ತೆ ಅಂತ. ಗೋಲ್ಡಲ್ಲಿ ಆಲ್ರೆಡಿ ಒಂದು ದೊಡ್ಡ ಕರೆಕ್ಷನ್ ಆಗ್ತಾ ಇದೆ. ಗೋಲ್ಡ್ 200 ಮೂವಿಂಗ್ ಆವರೇಜ್ಗೆ ಆಲ್ಮೋಸ್ಟ್ ಬಂದು ಟಚ್ ಆಗಿದೆ. ಇದನ್ನು ಉಳಿಸ್ಕೊಳ್ತಾ ಅಥವಾ ಇಲ್ಲಿಂದ ಬ್ರೇಕ್ ಆಗುತ್ತೆ ಅಂತ ನೋಡೋಣ. ಜೂನ್ 17 ತನಕ ಇಂಪಾರ್ಟೆಂಟ್ ಆಗಿರುತ್ತೆ ಗೋಲ್ಡು ಅಂತ ಮಾತಾಡಿದ್ವಿ. ಸೊ ಯಾರಿಗಾದರೂ ಅವಶ್ಯಕತೆ ಇದೆ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ಗಳಿದು. 4,200 4,000 4,400 ಅಂತ ಅನ್ಕೋಬೋದು ನೀವು. ಇದು ವ್ಯಾಲ್ಯೂ ಬೈಯಿಂಗ್ ಟೆರಿಟರಿ ಅಂತ ನಾನು ಕರಿತೀನಿ ಇದನ್ನ. ಹೇಗೆ ನಾನು ಹೇಳಿದ್ದಕ್ಕೆ ಮಾತ್ರಕ್ಕೆ ಯಾವುದೇ ನಿರ್ಧಾರ ತಗೋಬೇಕಾಗಿಲ್ಲ, ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಬಟ್ ವೆರಿ ವೆರಿ ಕ್ರೂಷಿಯಲ್ ಲೆವೆಲ್ ಇದು ಗೋಲ್ಡಲ್ಲಿ. ಯಾಕೆಂತಂದರೆ ಲಾಸ್ಟ್ ಇಯರ್ ಬಂದು ಟಚ್ ಮಾಡಿದಂಥ ಲೆವೆಲ್ ಅಲ್ವಾ ಇದು. ಲಾಸ್ಟ್ ಇಯರ್ ಅಕ್ಟೋಬರ್ 2025 ಆಲ್ಮೋಸ್ಟ್ ಒಂದು ವರ್ಷ ಆದಮೇಲೆ ಆ ಲೆವೆಲ್ಗೆ ಮತ್ತೆ ಬಂದು ಟಚ್ ಆಗ್ತಾ ಇದೀವಿ. ಅಂದರೆ ಬಂದಿದೆ ಮಧ್ಯದಲ್ಲಿ, ಟೆಸ್ಟ್ ಆಗಿಲ್ಲ ಅಂತಲ್ಲ ನೋಡಿ, ಬಟ್ ಟೆಸ್ಟ್ ಆದಾಗೆಲ್ಲ ಅಲ್ಲಿಂದ ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂಥ ಉದಾಹರಣೆಗಳಿದೆ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗ್ತಾ ಹೋಗುತ್ತೆ ಗೋಲ್ಡಿಗೆ. ಈ ಸಲ ಉಳಿಸ್ಕೊಳುತ್ತಾ ಅಥವಾ ಏನು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೇಮ್ ವಿತ್ ಸಿಲ್ವರಲ್ಲೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಕರೆಕ್ಷನ್ ಆಗ್ತಾ ಇದೆ. ಸೊ ಅದು ಕೂಡ ಇವಾಗ ಕೆಳಗಡೆ ಲೆವೆಲ್ಗೆ ಬಂದಿದೆ, 3% ಕರೆಕ್ಷನ್ ಆಗಿದೆ. ಸಿಲ್ವರ್ ಇವತ್ತು ಟ್ರೇಡ್ ಆಗ್ತಾ ಇದೆ, ಗೋಲ್ಡ್ ಸಿಲ್ವರಲ್ಲಿ ಇವತ್ತು ಟ್ರೇಡ್ ಇರುತ್ತೆ. ನಮ್ಮ ಮಾರ್ಕೆಟ್ ಮಾತ್ರ ರಜಾ ಇರುವಂಥದ್ದು. ಸೊ ಅದು ಆಸ್ಪಾಸ್ 70 ಆಸ್ಪಾಸಿಗೆ ಬರ್ತಾ ಇದೆ. ಬಟ್ 200 ಮೂವಿಂಗ್ ಅವರೇಜ್ ಇನ್ನೂ ಕೆಳಗಡೆ ಇದೆ, 67 ಲೆವೆಲಲ್ಲಿ ಇದೆ. ಸೊ ಅದನ್ನು ಬಿಟ್ಟು ಅಂತ ನೋಡೋದಾದರೆ ನಿಫ್ಟಿ
ಆಲ್ಮೋಸ್ಟ್ ಫ್ಲಾಟ್ ಎಂಡಿಂಗ್ 23,907. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ 239 ಪಾಯಿಂಟ್ಗಳ ನೆಗೆಟಿವಿಟಿ ಬಂತು. ಸೆನ್ಸೆಕ್ಸು ಒಂದು ರೇಂಜ್ ಬೌಂಡಾಗಿ ಎಕ್ಸ್ಪೈರಿನ ಮುಗಿಸಿದೆ. ಮಿಡ್ ಕ್ಯಾಪ್ ನಿಫ್ಟಿ ಮೈಲ್ಡ್ ಆಗಿ ಪಾಸಿಟಿವ್ ಆಗಿತ್ತು. ಇಂಡಿಯಾ ವಿಕ್ಸು 15ಕ್ಕಿಂತ ಕೆಳಗಡೆ ಬಂದು 7% ಸ್ಲ್ಯಾಶ್ ಆಗಿತ್ತು ನಿನ್ನೆ. ಆದರೆ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಆದಮೇಲೆ ಒಂದಿಷ್ಟು ವಿದ್ಯಮಾನಗಳಾಗಿದೆ. ಇರಾನ್ ಕೂಡ ವಾಪಸ್ ಅವರಿಗೆ ಸ್ಟ್ರೈಕ್ ಮಾಡಿದ್ದಾರೆ, ಈ ಥರ ಎಲ್ಲ ಬಂತು. ಹಾಗಾಗಿ ತಿರ್ಗಾ 98, 99, 95, 94ಕ್ಕೆಲ್ಲ ಬಂದಿದ್ದಂಥ ಕ್ರೂಡು ತಿರ್ಗಾ 98ಕ್ಕೆ ಹೋಗಿರೋದ್ರಿಂದ ಈಗ ಗಿಫ್ಟ್ ನಿಫ್ಟಿ 23,650 ಆಸ್ಪಾಸಲ್ಲಿ ನಡೀತಾ ಇದೆ. ನೋಡೋಣ ನಾಳೆ ಎಲ್ಲಿಗೂ ಓಪನ್ ಆಗ್ತೀವಿ ಅಂತ. ಬಿಟ್ಕಾಯಿನ್ ಅಲ್ಲಿ ಶಾರ್ಪ್ ಆಗಿ ಫಾಲ್ ಬಂದಿದೆ, 75,000ಕ್ಕಿಂತ ಕೆಳಗಡೆ ಬಂದು ಈಗ 73,000 ಟ್ರೇಡ್ ಆಗ್ತಾ ಇದೀವಿ. ರುಪಿ ಕೂಡ ವೀಕ್ ಆಗಿತ್ತು. ನಿನ್ನೆ FIIಗಳು ಕೂಡ ಸೆಲ್ ಮಾಡಿದ್ರು. ಸೊ ಇದಿಷ್ಟು ಒಂದಿದೆ. ಹಾಗಾದ್ರೆ ಏನು ಪಾಸಿಟಿವ್ ನ್ಯೂಸ್ ಇಲ್ವಾ ಇಂಡಿಯಾಗೆ ಅಂದರೆ ನೋಡಿ, ಇಷ್ಟೆಲ್ಲ ಇರಾನ್ದು ಮತ್ತೊಂದು ಟೆನ್ಷನ್ ನಡೀತಿರೋ ಮಧ್ಯದಲ್ಲಿ ನಮ್ಮ GDP ಗ್ರೋತ್ 7.3% ಆಗಿದೆ ಅಂತ ಒಂದು ಸುದ್ದಿ ಬಂದಿತ್ತು. ಸೊ ನಾಮಿನಲ್ GDP ನಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ ಅಂತ ಬರ್ತಾ ಇದೆ UK ಇದ್ರ ಬಗ್ಗೆ ಅಂತ. ಆದರೆ ಸ್ಟಾಕ್ ಮಾರ್ಕೆಟ್ನಿಂದ ಓವರ್ ಆಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ನೋಡಿದ್ರೆ ನಾವು 5ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಹೋಗಿದ್ದೀವಿ. ತೈವಾನ್ ನಮ್ಮನ್ನ ಹಿಂದಿಕ್ಕಿದೆ ಅಂತ ಕೂಡ ಬಂದಿತ್ತು. ಇದಕ್ಕೆ ಕಾರಣ FII ಮತ್ತು FDI ಅಂತ ಆಗಿರುತ್ತೆ. ಐ ಥಿಂಕ್ ಪಿಯೂಷ್ ಗೋಯಲ್ ಅವರು ಮೀಟಿಂಗ್ನ ಮಾಡಿ FDI 6 ವರ್ಷದಲ್ಲೇ ಹೈಯೆಸ್ಟ್ ಆಗಿದೆ, $95 ಬಿಲಿಯನ್ ಅಷ್ಟು FDI ಒಳಹರಿವು ಬಂದಿದೆ ಅಂತ ಹೇಳಿದ್ದಾರೆ. ಅದರಲ್ಲೂ ನೋಡಿ ಗ್ರಾಸ್ FDI ಅಮೌಂಟು, ನೆಟ್ FDI ಅಮೌಂಟ್ ಅಂತ ಇರುತ್ತೆ. ಗ್ರಾಸ್ ಅಂದರೆ ಎಷ್ಟು ನಮ್ಮ ದೇಶಕ್ಕೆ ಒಳಗಡೆ ಬಂದಿದೆ ಅನ್ನೋದನ್ನು ಹೇಳುವಂಥದ್ದು ಗ್ರಾಸ್ FDI ನಂಬರು, ಅದು ಅವ್ರು ಕೊಟ್ಟಿರುವಂಥದ್ದು. ನೆಟ್ FDI ಅಂದರೆ ಇಲ್ಲಿ ಒಳಗಡೆ ಬಂದಿದ್ದಲ್ದರೆ ಇಲ್ಲಿಂದ ಎಷ್ಟು ತೊಗೊಂಡು ಹೋಗಿದ್ದಾರೆ ಅಂತ ನೋಡಿ. FII, DI ಮತ್ತು FDI ಬಗ್ಗೆ ಡೆಡಿಕೇಟೆಡ್ ಆಗಿ ನಾನು ಶಾರ್ಟ್ ಸೇಲ್ಸಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸಿಗೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೂ ಏನು ಡಿಫ್ರೆನ್ಸು ಅಂತ ಆ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಲಾಂಗ್ ರನ್ನಲ್ಲಿ ಯಾವುದು ಒಳ್ಳೆಯದು ಎಕನಾಮಿಗೆ ಅಂತ ನೋಡಿದ್ರೆ FDI ಒಳ್ಳೆಯದು. ಯಾಕೆ ಹೇಳಿ, FDI ಮಾಡಬೇಕು ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಬಂದು ಒಂದು ಆಫೀಸ್ ಓಪನ್ ಮಾಡೋದಾಗಿರ್ಬೋದು, ಇಲ್ಲಿ ಒಂದು ಲ್ಯಾಂಡನ್ನು ಖರೀದಿ ಮಾಡಿ ಅವರು ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಿ ಇಲ್ಲಿ ಒಂದಿಷ್ಟು ಜನಕ್ಕೆ ಉದ್ಯೋಗಕ್ಕೆ ತಗೊಂಡು ಈ ಥರ ಆಗ್ತಾ ಹೋಗುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಇಲ್ಲಿ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಫಿಸಿಕಲ್ ಆಗಿ ಇಲ್ಲಿ ಒಂದು ಅವ್ರದ್ದು ಆಫೀಸ್ಗಳನ್ನು ಮತ್ತೊಂದು ಫ್ಯಾಕ್ಟ್ರಿಗಳನ್ನು ಇದು ಮಾಡಿ ಇಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತಾ ಹೋಗುತ್ತೆ FDI ಇಂದ. ಅದೇ FII ಅಂದರೆ ಏನಾಗುತ್ತೆ, ನಿಮಗೆ ಪ್ಯೂರ್ಲಿ ಮಾರ್ಕೆಟಲ್ಲಿ ಇರುತ್ತೆ. ಯಾಕೆ FDIಗೆ ಒಂದು ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೋಡಿ, ಈಗ ಗ್ಲೋಬಲ್ ಇಶ್ಯೂ ಆಯಿತು ಮತ್ತೊಂದಾಯಿತು ಅಂದರೆ FDI ಹಾಕಿರುವಂಥ ದುಡ್ಡನ್ನು ವಾಪಸ್ ತೊಗೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಸುಮಾರು ಪಾಲಿಸಿಗಳನ್ನು ದಾಟಿ ಇಲ್ಲಿ ರಿಯಲ್ ಎಸ್ಟೇಟ್ ಅಕ್ವಿಸಿಷನ್ಗಳಾಗಿ ಮತ್ತೊಂದೆಲ್ಲ ಆಗಿ ಅಲ್ಲಿ ಹೂಡಿಕೆ ಮಾಡಿರ್ತಾರಲ್ವಾ. ಸೊ ಒಂದೇ ಸಲ ಬೇಕು ಅಂದಾಗ ವಾಪಸ್ ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಎಲ್ಲ ನಿಮಗೆ ಡಿಮ್ಯಾಟ್ ಫಾರ್ಮಲ್ಲಿ ಇರುತ್ತೆ. ನಿಮಗೆ ಬೇಕು ಅಂದಾಗ ಇನ್ವೆಸ್ಟ್ ಮಾಡ್ಬೋದು, ಬೇಡ ಅಂದಾಗ ತೆಗಿತಾ ಇರ್ಬೋದು. ಸೊ FIIಗಳು ಅದೊಂಥರ ವೊಲಟೈಲ್, ಅದು ಈ ಥರನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. FIIಗಳು ನೋಡಿ, ಈ ಜನವರಿಯಿಂದ ಇಲ್ಲಿಗೆ ಏಪ್ರಿಲ್ ಎಂಡಿಗೆ 1.98 ಲಕ್ಷ ಕೋಟಿ ದುಡ್ಡನ್ನು ವಾಪಸ್ ತೊಗೊಂಡು ಹೋಗಿದ್ದಾರೆ. ಬರೀ ಲಾಸ್ಟ್ Q4 ಅಲ್ಲೇ, ಅಂದರೆ ಇವಾಗ ನಮ್ಮ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 Q4 ಅಂತ ಏನು ಕರಿತೀವಿ ಭಾರತದಲ್ಲಿ, ಅಷ್ಟರಲ್ಲೇ ನಿಮಗೆ ಅಂದರೆ ಜನವರಿ ಫೆಬ್ರವರಿ ಮಾರ್ಚು, ಯಾಕಂದರೆ ಏಪ್ರಿಲಿಂದ ಹೊಸ ಫೈನಾನ್ಷಿಯಲ್ ಇಯರ್ ಶುರು ಆಯಿತು. ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳಲ್ಲೇ 1.32 ಲಕ್ಷ ಕೋಟಿನ ಮಾರಿದ್ದಾರೆ. ಒಟ್ಟಾರೆ ನೀವು ನೋಡಿದ್ರೆ ಏಪ್ರಿಲ್ ತನಕ ಲೆಕ್ಕ ನೋಡಿದ್ರೆ ಆಲ್ಮೋಸ್ಟ್ 2 ಲಕ್ಷ ಕೋಟಿನ ತೊಗೊಂಡು ಹೋಗ್ಬಿಟ್ಟಿದ್ದಾರೆ FIIಗಳು. FDIದು ಇವಾಗ ಜಾಸ್ತಿ ಒಳಹರವಾಗಿದೆ ಅಂತ ಬಂದಿದೆ. ಅದರಲ್ಲೂ ಏನರಿಂದ ಆಗ್ತಾ ಇದೆ, ಗೂಗಲ್ಲು, ದೊಡ್ಡದು ಮೈಕ್ರೋಸಾಫ್ಟ್ ಇಂಥ ಕಂಪ್ನಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಡೇಟಾ ಸೆಂಟರ್ನ ಕ್ಲೌಡ್ ಕಂಪ್ಯೂಟಿಂಗ್ಗೋಸ್ಕರ ಇಂಡಿಯಾನ ಹುಡುಕ್ತಾ ಇದ್ದಾರೆ. ಏನು ಬೇರೆ ಎಲ್ಲೂ ಜಾಗ ಇಲ್ಲದೆ ಇಂಡಿಯಾ ಬರ್ತಾ ಇದ್ದಾರೆ? ಇಲ್ಲ ನೋಡಿ, ಇಲ್ಲಿ 2 ಸೂಕ್ಷ್ಮ ಒಂದು ನಿರ್ಧಾರ ಇದೆ ಇದ್ರ ಹಿಂದೆ. ಒಂದು ಗಲ್ಫು, ಅದರ ರೇಂಜಲ್ಲಿ ದುಬೈ ಮತ್ತು ಮಿಡ್ಲ್ ಈಸ್ಟಲ್ಲಿ ಇವಾಗ ಉದ್ವಿಗ್ನ ಸ್ಥಿತಿ ಇದೆ. ಕೆಲವೊಂದು ಅಮೆಝಾನ್ ಸೆಂಟರ್ ಮೇಲೇ ಅಟ್ಯಾಕ್ ಆಗಿತ್ತು ಅಂತೆಲ್ಲ ಬಂದಿತ್ತು. ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಆಗಬೇಕು ಅಂತಂದರೆ ಇಂಡಿಯಾ ಹೆಲ್ಪ್ ಆಗ್ತಾ ಹೋಗ್ಬೋದು. ಕ್ಲೈಮ್ಯಾಟಿಕ್ ಕಂಡೀಷನಲ್ಲೂ ಕೂಡ ನಾವು ಸ್ವಲ್ಪ ಸೇಫ್ ಇದೀವಿ ಅಂತ ಇಲ್ಲಿ ಬರ್ತಾ ಇರ್ಬೋದು. ಇನ್ನೊಂದು ಇಲ್ಲಿ ಚೀಪಾಗಿ ಸಿಗ್ತಾ ಹೋಗುತ್ತೆ ಒಂದಿಷ್ಟು ಅವರಿಗೆ ಡೇಟಾ ಸೆಂಟರ್ ಮತ್ತೊಂದು ಮಾಡೋಕ್ಕೆ. ಆದರೆ ಇನ್ನೊಂದು ಮೇನ್ ಕಾರಣ ಬರ್ತಾ ಇರೋಂಥದ್ದು, ಇವಾಗ ಎಲ್ಲ ಕಡೆ ಅಲಿಗೇಷನ್ ಕೇಳಕ್ಕೆ ಬರ್ತಾ ಇರೋಂಥದ್ದು, ಸಿಕ್ಕಾಬಟ್ಟೆ ನೀರು ಖರ್ಚಾಗ್ತಾ ಇದೆ. ಅಮೆರಿಕದಲ್ಲಿ ದೊಡ್ಡ ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದೆ. ನಿಮ್ಮ AI ಡೇಟಾ ಸೆಂಟರ್ ನಡೆಸೋಕ್ಕೆ ನೀರುಗಳನ್ನು ಪೋಲ್ ಮಾಡ್ತಾ ಇದ್ದೀರಾ, ಸೊ ಇದೇ ರೀತಿ ಆಯಿತು ಅಂತಂದರೆ ನೀರಿನ ಕೊರತೆ ಆಗುತ್ತೆ ಅಂತ ಅಲ್ಲಿ ದೊಡ್ಡ ಮಟ್ಟಿನ ಪ್ರೊಟೆಸ್ಟ್ಗಳು ಕೆಲವೊಂದು ಜಾಗದಲ್ಲಿ, ಅದರಿಂದ ಬರ್ತಾ ಇರೋಂಥ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ, ನೀರು ಜಾಸ್ತಿ ಬೇಕಾಗ್ತಾ ಇದೆ ಅಂತಲೂ ಕೂಡ ನಡೀತಾ ಇದೆ. ಇಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನಡೆಯೋದಾದರೆ ಸರಿ ಸುಮಾರು 40,000 ಲೀಟ್ರ್ ನೀರು ಬೇಕಾಗ್ತಾ ಹೋಗುತ್ತೆ. ಆಯಿತಾ, ನೀರನ್ನು ಧಾರಾಳವಾಗಿ ಇಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. AI ಡೇಟಾ ಸೆಂಟರ್ಗಳಿಗೆ ಇದು ಒಳ್ಳೆಯದಲ್ಲ, ಇಂಡಿಯಾದಲ್ಲೇ ನಾವು ಮಾಡ್ಬೋದು ಅಂತ ಬರ್ತಾ ಇರ್ಬೋದು. ಅದರಲ್ಲೂ ಕೂಡ ಆಂಧ್ರ ಹೈಯೆಸ್ಟ್ FDIನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಹೈಯೆಸ್ಟ್ ಸ್ಥಾನದಲ್ಲಿ ಆಂಧ್ರ ಇದೆ. ಅದಾದ್ಮೇಲೆ ಒರಿಸ್ಸಾ ಇದೆ. ಕರ್ನಾಟಕ ಲಿಸ್ಟಲ್ಲೇ ಇಲ್ಲ ಬಿಡಿ, 10ನೇದಲ್ಲ 11ನೇ ಸ್ಥಾನದಲ್ಲಿ ಇದೀವಿ ನಾವು. ಬೇರೆ ಸ್ಟೇಟ್ಗಳು ಜಾಸ್ತಿ ಒಂದು ಪಾಲಿಸಿಗಳನ್ನು ತರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇಲ್ಲಿ ಪವರ್ ಶೇರಿಂಗ್ ನಡೀತಾ ಇದೆ. ನೋಡೋಣ ಪವರ್ ಶೇರಿಂಗ್ ಎಲ್ಲ ಆದಮೇಲೆ ಏನಾದರೂ ಆಗುತ್ತಾ, ಕರ್ನಾಟಕದಲ್ಲಿ ಏನಾದರೂ ಆಗುತ್ತಾ ಅಂತ. ಅಲ್ಲ, ಒಂದಿಷ್ಟು ಡೈವರ್ಸಿಫಿಕೇಷನ್ ಆದರೆ ತುಂಬ ಒಳ್ಳೆಯದು. ಇಲ್ಲಿ ತುಂಬ ಒಂದು ಸಿಟಿ ತುಂಬ ಕ್ಲಮ್ಸಿಯಾಗಿ ತನ್ನ ಅಳತೆ ಮೀರಿ ಬೆಳೀತಾ ಇದೆ ಬೆಂಗಳೂರು. ಒಂದೊಂದು ಬೇರೆ ರಾಜ್ಯದವರು ಅವ್ರವ್ರದ್ರಲ್ಲೇ ಉದ್ಯೋಗ ಕಂಡುಕೊಳಕ್ಕಾಯಿತು ಅಂದರೆ ತುಂಬ ಒಳ್ಳೆಯದು. ಸೊ ಓವರಾಲ್ ಇಂಡಿಯನ್ ಎಕಾನಮಿ ಮಾಡಬೇಕು. ಸ್ಟೇಟಿಂದ ಅಫ್ಕೋರ್ಸ್ ಬಂದೇ ಬರುತ್ತೆ, ಆದರೆ ಎಲ್ಲಿ ಬಂದ್ರೂ ಒಳ್ಳೆಯದೇ. ಅದರಲ್ಲಿ ಆಂಧ್ರ ದೊಡ್ಡ ಹೆಜ್ಜೆ ಇಡ್ತಾ ಇದೆ, ಅದು ನಡೀತಾ ಇದೆ. ನೋಡೋಣ ಅಂಥದ್ದು ಏನಾಗುತ್ತೆ ಅಂತ. ಸೊ ಇದ್ರ ಮಧ್ಯದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡಿದ್ದಾರೆ ಅಂದರೆ, ರಿಟೇಲ್ ಇನ್ವೆಸ್ಟರ್ಸು ಸುಮಾರು 17,000 ಕೋಟಿ, ಇದೇ ಏನು FIಗಳು 1-2 ಲಕ್ಷ ಕೋಟಿನ ಮಾರಿದಾರಲ್ಲ, ಈ ಪೀರಿಯಡಲ್ಲಿ 17,000 to 18,000 ಕೋಟಿನ ರಿಟೇಲ್ ಇನ್ವೆಸ್ಟರ್ಸು ಆ್ಯಡ್ ಮಾಡ್ಕೊಂಡಿದ್ದಾರೆ. ಯಾವುದರಲ್ಲಿ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಮೇಜರ್ ಆಗಿ ಅದು HDFC ಬ್ಯಾಂಕ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ITC ಆಗಿರ್ಬೋದು, ಈ ಥರ ಕಂಪ್ನಿಗಳಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಬಂದಿತ್ತು.
ನೋಡೋಣ ರಿಟೇಲ್ ಇನ್ವೆಸ್ಟರ್ ಸರಿ ಆಗ್ತಾರಾ ಏನಾಗ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣಂತೆ. ಸೊ ಇದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಒಂದಿಷ್ಟು ಎಕ್ಸ್ಪೈರಿ ಡೇಟಾಗಳನ್ನು ನೋಡ್ಕೊಂಬರೋಣ. ನೋಡಿ 2 ಜೂನಿಗೆ ಎಕ್ಸ್ಪೈರಿ ಇದೆ. ಅವತ್ತಿಗೆ 24,000 ತಿರ್ಗಾ ಮತ್ತೆ ಇವಾಗ ದೊಡ್ಡ ರೆಸಿಸ್ಟೆನ್ಸ್ ಆಗಿ ಕೂತಿದೆ. ನಿಫ್ಟಿನಲ್ಲಿ ಸ್ವಲ್ಪ ನ್ಯೂಟ್ರಲ್ ಸೆಂಟಿಮೆಂಟಲ್ಲಿ ಬರ್ತಾ ಇದೆ ಆಸ್ ಪರ್ PCR, ಯಾಕಂದರೆ 1 ಹತ್ತಿರ ಇದೆ. ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ನಾನು ಆಪ್ಷನ್ ಚೈನ್ ಮೂಲಕ ಯಾವ ರೀತಿಯಾಗಿ ಟ್ರೇಡ್ ಮಾಡೋದು ಅಂತ ಐ ಥಿಂಕ್ ಲಾಸ್ಟ್ ಭಾನುವಾರ ಬಂದಿತ್ತು. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಟಿಗೆ ಕೊಟ್ಟಿರ್ತೀನಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ. ದಿನ ಮಾತಾಡ್ತಾ ಇರ್ತೀರಲ್ಲ ಸರ್ OH ಚೇಂಜು PCR ಇದೆಲ್ಲ ತೋರಿಸ್ತಾ ಇರ್ತಾರೆ, ಏನು ಕತೆ ಏನು ಅಂದರೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಒಂದನ್ನು ಪೂರ್ಣಿಸ್ಕೊಂಡು ನಾವು ಟ್ರೇಡಿಗೆ ರೆಡಿ ಆಗಬೇಕು ಅನ್ನೋದನ್ನು ಆ ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ಸೊ 24,000ದಲ್ಲಿ ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸ್ ಇದೆ. ಸದ್ಯಕ್ಕೆ ಅಂಥ ಸಪೋರ್ಟ್ ಅಂತ ಎಲ್ಲೂ ಬಿಲ್ಡಪ್ ಆಗಿಲ್ಲ. 80 ಲಕ್ಷ ಇನ್ನೂ ತುಂಬ ಟೈಮ್ ಇದೆ. 5 ಡೇ ಇಟ್ಟು ಎಕ್ಸ್ಪೈರಿ ಇದೆ ಅಲ್ವಾ. ಜೂನ್ 2 ಅಂತಂದರೆ ಇನ್ನೂ ಮುಂದಿನ ಮಂಗಳವಾರ ತನಕ ಟೈಮ್ ಇದೆ. ನೋಡೋಣ ಏನೇನು ವಿದ್ಯಮಾನಗಳು ಆಗುತ್ತೆ ಅಲ್ಲಿ ತನಕ ಅಂತ. ಸೊ ನಿನ್ನೆದು ಡೇಟಾ ನೋಡೋದಾದರೆ FIIಗಳು 1,043 ಕೋಟಿನ ಸೆಲ್ ಮಾಡಿದ್ದಾರೆ. DIಗಳು 3,821 ಕೋಟಿನ ಬೈ ಮಾಡಿದ್ದಾರೆ. ಓವರ್ ಆಲ್ ಸೆಂಟಿಮೆಂಟ್ ನೋಡೋದಾದ್ರೂ ಕೂಡ ಕ್ಲೈಂಟ್ ಎಕ್ಸ್ಟ್ರೀಮ್ ಆಗಿ ಬುಲ್ಲಿಶ್ ಆಗಿದ್ದಾರೆ. FIIಗಳು ಮೈಲ್ಡ್ ಬೇರಿಶ್ ಆಗಿದ್ರು. ಪ್ರೋಗಳು ಇನ್ನೂ ಡಿಸಿಷನ್ ತಗೊಂಡಿರಲಿಲ್ಲ ಆಪ್ಷನ್ಸಲ್ಲಿ. ನೋಡೋಣ ಇವಾಗ ಇನ್ನೊಂದು ಸೆಲ್ ಆಫ್ ಬರುತ್ತಾ, ಮತ್ತೊಂದು ಏನಾದರೂ ಆಗುತ್ತಾ ನಾಳೆ ದಿವಸ ಅಂತ. ಸದ್ಯಕ್ಕೆ ಈ ರೀತಿಯಾಗಿ ಸೆಂಟಿಮೆಂಟ್ ಇದೆ. ಕ್ಲೈಂಟು ಯಾವ ಕಡೆ ಇರ್ತಾರೋ ಅದು ಆ ಕಡೆನೇ ಮಾರ್ಕೆಟ್ ಹೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಎಲ್ಲದು. ಅದೇ ರೀತಿಯಾಗಿ ಒಂದಿಷ್ಟು ಬಾಗ್ಮನೆ ಟೆಕ್ ಪಾರ್ಕ್ ಅದರದ್ದೆಲ್ಲ IPO 84% ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ ಕೇಳ್ಪಟ್ಟೆ. ನೋಡೋಣ ಲಿಸ್ಟ್ ಆದಮೇಲೆ ಏನಾಗುತ್ತೆ ಅಂತ. ನೋಡಿ ಅಲ್ಲಿ ಸ್ಪೇಸ್ ಎಕ್ಸು, ಓಪನ್ ಆಂಥ್ರೋಪಿಕ್ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ IPOಗಳನ್ನ ತರೋದಕ್ಕೆ. ಬಟ್ ನೀವು ಓವರ್ ಆಲ್ ನೋಡೋದಾದರೆ IPOಗಳನ್ನು ಬಂದಾಗ ಆ ಕಂಪ್ನಿಯ ಒಂದು ಕೋರ್ ಬಿಸ್ನೆಸ್ ಮತ್ತೊಂದರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ. ಇಲ್ಲಿ ಒಬ್ರಿಗೊಬ್ರು ಒಂದೊಂದು ಟ್ಯಾಗ್ ಅಪ್ ಇದೆ. ಇವು ಸ್ಪೇಸ್ ಎಕ್ಸು ಓಪನ್ ಜೊತೆ ಇದೆ. ಓಪನ್ ಇದು ಒಂದಿಷ್ಟು ಆಂಥ್ರೋಪಿಕ್ ಈ ಥರ ಅಂದರೆ ಡೈರೆಕ್ಟಾಗಿ ಅಲ್ಲ ಅಂದ್ರೂ ಕೂಡ ಅವ್ರದ್ದು ಕ್ಲೌಡ್ ಕಂಪ್ಯೂಟಿಂಗ್ಗೋಸ್ಕರ ಮತ್ತೊಂದಕ್ಕೋಸ್ಕರ ಗೂಗಲ್ ಎರಡನ್ನೂ ಸಪೋರ್ಟ್ ಮಾಡ್ತಾ ಇದೆ ಆಯಿತಾ. ಅದೇ ರೀತಿ ಆಂಥ್ರೋಪಿಕಲ್ಲೂ ಅವ್ರದ್ದಿದೆ, ಓಪನ್ ಐನಲ್ಲೂ ಒಂದಿಷ್ಟು ಸ್ಟೇಕ್ ಇದೆ. ಈ ಥರ ಎಲ್ಲಾದರೂ ಒಬ್ರಿಗೊಬ್ರು. ಸೊ ಏನು ಕೋರ್ ಬಿಸ್ನೆಸ್ ಯಾರಿಂದ ಯಾರಿಗೆ ಲಾಭ ಆಗುತ್ತೆ ಇದು ಮೇಲೆ ಹೋದರೆ ಅನ್ನೋದು ಆ ಒಂದು ಡಿಸ್ಟಿಂಕ್ಷನ್ ಏನಿದೆಯಲ್ಲ ಅದು ಇಲ್ವೇ ಇಲ್ಲ. ಕಂಪ್ನಿಗಳಲ್ಲಿ ಆಗಿರೋದಲ್ವ. ಈ ಕಂಪ್ನಿ IPO ಬರ್ತಾ ಇದೆ ಅಂದರೆ ಇದಕ್ಕೆ ಇವರಿಗೆ ಲಾಭ ಆಗುತ್ತೆ ಅಂತ. ಇಲ್ಲಿ ಇದು ಮೇಲೆ ಹೋದರೆ ಇವರಿಗೆ ಲಾಭ ಆಗುತ್ತಾ, ಇವರಿಗೆ ಲಾಸ್ ಆಗುತ್ತಾ, ಇವ್ರು ಕಾಂಪಿಟೇಟರಾ ಇವ್ರು ಕೊಲಾಬರೇಟರಾ ಅನ್ನೋದೇ ಕನ್ಫ್ಯೂಷನ್ ಇದೆ. ಇದು ಒಂದು IPOಗಳೆಲ್ಲ ಆದರೆ AI ಬಬಲಿಗೆ ದಾರಿ ಮಾಡಿಕೊಡುತ್ತಾ ಗೊತ್ತಿಲ್ಲ. ಎರಡೂ ಕಡೆದು ಚರ್ಚೆಗಳು ನಡೀತಾ ಇದೆ. ಕಂಪ್ನಿಗಳಿಗೆ ಈಗ ಮನುಷ್ಯರಿಗಿಂತ AIಗಳು ತುಂಬ ಕಾಸ್ಟ್ಲಿ ಆಗಿದೆ. ಡೇಟಾ ಸೆಂಟರ್ ಮತ್ತೊಂದು, ಹಾಗಾಗಿ ಜಾಬ್ ತೆಗೆದುಹಾಕಿದ್ದು ಇನ್ನೂ ಇವಾಗ ಮಾರ್ಕ್ ಆಗ್ತಾ ಇದೆ ಅಂತಲೂ ಕೂಡ ಕೆಲವೊಂದು ರಿಪೋರ್ಟ್ ಬಂದಿದೆ. ಕೆಲವೊಂದು ನ್ಯೂಯಾರ್ಕು ಮತ್ತೊಂದು ಕಡೆಯಲ್ಲೆಲ್ಲ ದೊಡ್ಡ ಬ್ಯಾನರ್ಗಳು ಬಂದ್ಬಿಟ್ಟಿದೆ. ಕೆಲಸಕ್ಕೆ ಮನುಷ್ಯನ ಯಾಕೆ ತೊಗೊತೀರಾ, ಏನ ತಗೊಳ್ಳಿ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದ್ದು. ಈ ಥರದ್ದು ಕೂಡ ಒಂದಷ್ಟು ಸುದ್ದಿಗಳು ಕೇಳಕ್ಕೆ ಬಂದಿತ್ತು. ನೋಡಂತೆ LICನಲ್ಲಿ ಒಂದಿಷ್ಟು ಫಾಲ್ ಬಂದಿತ್ತು. ಹೇಳೋದು ಮರ್ತೋದೆ ನಾನು. LICನಲ್ಲಿ 2% ಗೌರ್ಮೆಂಟ್ ಸ್ಟೇಕನ್ನು ಮಾರ್ಬಿಡ್ತಾರೆ ಅಂತ ಒಂದು ಸುದ್ದಿ ಬಂದಿದೆ. ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಆ ಒಂದು ಕಾರಣದಿಂದಾಗಿ LICನಲ್ಲಿ ಒಂದಿಷ್ಟು ನೆಗೆಟಿವಿಟಿ ಬಂದಿತ್ತು. ನೋಡೋಣ ಅದೇನಾಗುತ್ತೆ ಅಂತ. ನೋಡಿ ಇನ್ನೊಂದು ರಿಪೋರ್ಟ್ ಬಂದಿತ್ತು ಎಸ್ ಸೆಕ್ಯೂರಿಟೀಸ್ ಅಂದರೆ ಈಗ ಎಸ್ ಬ್ಯಾಂಕ್ ಇಂದಿದೆಯಲ್ಲ ಅವ್ರದ್ದು ಒಂದು ಸೆಕ್ಯೂರಿಟೀಸ್ ವಿಂಗ್ ಇದೆ. ಇವಾಗ ICICI ಸೆಕ್ಯೂರಿಟೀಸು, HDFC ಸೆಕ್ಯೂರಿಟೀಸ್ ಇದೆಯಲ್ಲ ಅದು. ನೋಡಿ ಎಸ್ ಸೆಕ್ಯೂರಿಟೀಸಲ್ಲಿ ಹೊಸ ಅಕೌಂಟ್ನ ನೀವು ತೊಗೊಬಾರ್ದು. ಮತ್ತೊಂದೇನಂತ ಇತ್ತೀಚೆಗಷ್ಟೇ ಸೆಬಿಯಿಂದನೋ ಏನೋ ಒಂದು ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ಅವರಿಗೆ. ನೀವು ಹೊಸ ಕ್ಲೈಂಟನ್ನು ನೀವು ಆನ್ಬೋರ್ಡ್ ಮಾಡ್ಕೊಳಂಗಿಲ್ಲ ಅಂತ ಒಂದಿಷ್ಟು ಟ್ರಾನ್ಸ್ಪರೆನ್ಸಿ ಇಲ್ಲ, ಅದೊಂದಿಷ್ಟು ಇದು ನಡೀತಾ ಇದೆ ಅನ್ನೋದಕ್ಕೋಸ್ಕರ. ಬಟ್ ಎನಿವೆ ಎಸ್ ಸೆಕ್ಯೂರಿಟೀಸಿಂದ ಒಂದು ರಿಪೋರ್ಟ್ ಬಂದಿತ್ತು. ಅದ್ರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಓವರ್ ಆಲ್ ಗ್ಲೋಬಲಲ್ಲಿ ಮಾರ್ಕೆಟ್ ರ್ಯಾಲಿ ಏನು ಬಂದಿದೆಯಲ್ಲ ಅದಕ್ಕೆ 100 ಸ್ಟಾಕ್ಸ್ಗಳು, ಟಾಪ್ 100 ಸ್ಟಾಕ್ಗಳೇ 95% ರ್ಯಾಲಿಗೆ ಅದೇ ಕಾರಣ ಆಗಿದೆ ಅಂತ ಬಂದಿತ್ತು. ಯಾವ 100 ಸ್ಟಾಕ್ಸ್ಗಳು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಗ್ಲೋಬಲಲ್ಲಿ ಯಾವುದು ಇದು ಮತ್ತೊಂದು ಇವಾಗ ಡ್ರೈವ್ ಮಾಡ್ತಾ ಇದೆಯಲ್ಲ ಅದೇ ಸ್ಟಾಕ್ಗಳು. ನೀವು ಓವರ್ ಆಲ್ ನೋಡ್ಕೊಂಬನ್ನಿ, US ಮಾರ್ಕೆಟಲ್ಲೂ ನೋಡ್ಕೊಂಬನ್ನಿ, ಎಲ್ಲ ಸ್ಟಾಕ್ಗಳು ತುಂಬ ಪಾಸಿಟಿವ್ ಆಗಿಲ್ಲ. ಕೆಲವೊಂದೆಲ್ಲ 40-50% ಕರೆಕ್ಷನ್ ಆಗಿದೆ. ಡಿಸ್ಪೈಟ್ ದಟ್ US ಮಾರ್ಕೆಟು ಒಂದು ಆಲ್ ಟೈಮ್ ಹೈಲಿದೆ. ಕಾರಣ ಒಂದಿಷ್ಟು ಸ್ಟಾಕ್ಗಳು ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಮಾಡಿದೆ. ಅದು ಒಂದು ತುಂಬ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪ್ನಿಗಳು, ಅದು ಜಾಸ್ತಿ ಒಂದು ಡ್ರೈವ್ ಮಾಡ್ತಾ ಇದೆ ಮಾರ್ಕೆಟ್ಗೆ ಮೇಲ್ಗಡೆ ಹೋಗೋಕ್ಕೆ. ಸರಿ, GDPದು ಡೇಟಾ ಪಾಸಿಟಿವ್ ಇದೆ ಅಂತ ಬಂದಿದೆ. FDI ಫ್ಲೋ ಚೆನ್ನಾಗಿದೆ ಅಂತ ಬಂದಿದ್ರಿ. ಮತ್ತು ಯಾಕೆ ಇಂಡಿಯಾದ ಕಡೆ FIಗಳು ನೋಡ್ತಾ ಇಲ್ಲ ಅನ್ನೋದಕ್ಕೆ ನೋಡಿ ಆ ಉತ್ತರ ಸುಮಾರು ಜನಕ್ಕೆ ಇದೆ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರ ಇದಾಗಿದ್ದರು, ಫಾರ್ಮರ್ ಅಡ್ವೈಸರ್ ಆಗಿದ್ದರು ಅವರು ಅರವಿಂದ್ ಪನಾಗ್ರಿ ಅಂತ. ಅವರು ಅದು 5 ಸೊಲ್ಯೂಷನ್ನ ಪ್ರಪೋಸ್ ಮಾಡಿದ್ದಾರೆ ಏನು ಮಾಡ್ಬೋದು ಅಂತ ಗೌರ್ಮೆಂಟು. ಅವ್ರು ಏನು ಹೇಳ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಕುಕಿಂಗಿಗೆ ಶಿಫ್ಟ್ ಮಾಡಬೇಕು. ನಾವೆಲ್ಲ ಇನ್ನೂ ಕೂಡ ಡೈರೆಕ್ಟಾಗಿ LPG ಮಾಡ್ತಾ ಇದ್ದೀವಿ. ಇದು ಹೇಳಿದಾಗ ನೆನಪಾಯಿತು, ಗೌರ್ಮೆಂಟ್ ಐ ಥಿಂಕ್ ನಿತಿನ್ ಗಡ್ಕರಿಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. 8% ಎಥಲಾನ್ನ ನೀರು ಜೊತೆ ಮಿಕ್ಸ್ ಮಾಡಿದ್ರೆ ಈ ಡೊಮೆಸ್ಟಿಕ್ ಕುಕಿಂಗ್ ಸಾಕಷ್ಟು ಫ್ಲೇಮ್ ಬರುತ್ತೆ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಪೆಟ್ರೋಲ್ ಬಂಕ್ಗಳಿಗೂ IOC, BPCL ಇವರೆಲ್ಲರಿಗೂ ಕೂಡ 30% ಎಥನಾಲ್ಗೆ ನೀವು ರೆಡಿಯಾಗಿ ಅಂತ ನಿರ್ದೇಶನ ಹೊರಡಿಸಲಾಗಿದೆಯಂತೆ. ಕ್ರಮೇಣವಾಗಿ ಹಂತಕ್ಕೆ ಈ 85 ಅಂದರೆ 85% ಎಥನಾಲ್, 15% ಮಾತ್ರ ಪೆಟ್ರೋಲ್ ಥರ ಕಾರ್ ಮ್ಯಾನುಫ್ಯಾಕ್ಚರಿಂಗ್ಗಳು ಆಗಬೇಕು ಅನ್ನೋದನ್ನು ಕೂಡ ಒಂದು ನಿರ್ದೇಶನಗಳು ಬಂದಿತ್ತು. ಸೊ ಮುಂದಕ್ಕೆ ನೀವು ಹೋದಂಗೆ ಮೈಲೇಜ್ಗಳು ಡ್ರಾಪ್ ಆಗುವಂಥ ಸಾಧ್ಯತೆಗಳು ನೀವು ನೋಡ್ತಾ ಹೋಗ್ಬೋದು ವೆಹಿಕಲ್ಗಳಲ್ಲಿ. ಅನ್ಲೆಸ್ ಆ ವೆಹಿಕಲ್ಗಳ ಇಂಜಿನ್ನು ಅದಕ್ಕೆ ಕಾಂಪಿಟೇಬಲ್ ಆಗಿ ಮಾಡೋಕ್ಕಾಗಿಲ್ಲ ಅಂದರೆ ಹಳೆ ಗಾಡಿಗಳು ಯಾರ ಹತ್ರ ಇದೆ ಅಂದರೆ ನಿಮಗೆ ಆ ಒಂದು ಡಿಫ್ರೆನ್ಸು ನಿಮಗೆ ಸಿಗ್ತಾ ಹೋಗ್ಬೋದು. ಎನಿವೇಸ್ ಇವ್ರು ಏನು ಹೇಳಿರೋದೇನು ಅಂತಂದರೆ, ತುಂಬ ದೊಡ್ಡ ಮಟ್ಟಿನಲ್ಲಿ ನಾವು ಫಾಸಿಲ್ ಫ್ಯೂಯಲ್ನ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ನಾವು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀವಿ. ನಾವು ಎಲೆಕ್ಟ್ರಿಸಿಟಿಯಿಂದ ಅಂದರೆ ಎಲೆಕ್ಟ್ರಿಕ್ ಸ್ಟವ್ಗಳು ಈ ಥರದ್ದು ಇರುತ್ತಲ್ಲ
LPGನ ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಪುಷ್ ಕೊಡಬೇಕು. ಈಗ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಅಂತ ಮಾಡಿಬಿಟ್ಟು ಯಾರು ಸಬ್ಸಿಡಿ ಬೇಡ ಬಿಟ್ಬಿಡಿ ಅಂತ ಹೇಳಿದ್ರು, ಇವಾಗ ಬಿಡಿ ಸಬ್ಸಿಡಿ ಯಾರಿಗೂ ಇಲ್ಲ. ಬಟ್ ಆ ಥರ ಒಂದಿಷ್ಟು ಇನ್ಸೆಂಟಿವ್ಸ್ನ ಎಲೆಕ್ಟ್ರಿಕ್ ಕೆಪಾಸಿಟಿ ಬಿಲ್ಡಿಂಗಿಗೆ, ಎಲೆಕ್ಟ್ರಿಕ್ ಸೋಲಾರು ಮತ್ತು ಗ್ರೀನ್ ಎನರ್ಜಿ ಮೂಲಕ ಒಂದಿಷ್ಟು ಎಲೆಕ್ಟ್ರಿಕ್ ಕುಕ್ಕಿಂಗಿಗೆ ಉತ್ತೇಜನ ಕೊಟ್ಟರೆ ಅದರಿಂದ ಹೆಲ್ಪ್ ಆಗ್ತಾ ಹೋಗುತ್ತೆ, LPG ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಎರಡನೇದು, ಎಲೆಕ್ಟ್ರಿಕ್ ಕಾರ್ ಮೇಲೆ ಆದಷ್ಟು ಒಂದಿಷ್ಟು ನಿರ್ಬಂಧಗಳನ್ನು ತೆಗೀರಿ, ಜಾಸ್ತಿ ಅಡಾಪ್ಷನ್ ಆಗಲಿ ಅಂತ. ಈಗ ನೋಡಿ, ನಾನು ಕೂಡ ಇತ್ತೀಚೆಗೆ ಎಲೆಕ್ಟ್ರಿಕ್ ಕಾರ್ ತೊಗೊಂಡಾಗ ನಿಮ್ಗೆ ಹೇಳಿದ್ದೆ, ರೋಡ್ ಟ್ಯಾಕ್ಸು ಇಲ್ಲಿ ಕರ್ನಾಟಕದಲ್ಲಿ ಹಾಕಿದ್ರು, ಜಾರಿಯಾಗಿತ್ತು ಅಂತ. ಬಟ್ ಲಕಿಲಿ ನನಗೆ ಅದು ರಿಫಂಡ್ ಆಯಿತು. ಅದು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಅಥವಾ ಅದು ವಿತ್ಹೋಲ್ಡ್ ಮಾಡಿದಾರ ಪಾಲಿಸಿ, ಅದು ಏನು ಅಂತ ಕ್ಲಾರಿಟಿ ಸಿಕ್ಕಲಿಲ್ಲ ನನಗೆ. ಕೆಲವರು May 1 ಯಾರು ತೊಗೊಂಡಿದ್ದಾರೆ ಅವರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದರು. ಸೊ ನಾನು May 1 ಮುಂಚೆ ತೊಗೊಂಡಿದ್ದರಿಂದ ಅದು ಫಸ್ಟ್ ದುಡ್ಡು ಕಟ್ಟಿಸ್ಕೊಂಡಿದ್ರು ಕೂಡ ವಾಪಸ್ ಕೊಟ್ಟರು. ನೋಡಿ, ಈ ಥರ ಇಷ್ಟೊಂದು ಡಿಪೆಂಡೆನ್ಸಿ ಇದೆ, ಜನ ಗಂಟೆಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ ಅಂತಂದಾಗ ಇನ್ನೂ ಜಾಸ್ತಿ ಉತ್ತೇಜನ ಕೊಡಬೇಕು ಗೌರ್ಮೆಂಟ್ಗಳು, ಅಥವಾ ಇನ್ನೂ ನಿರ್ಬಂಧ ಹಾಕಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಚೈನಾದಲ್ಲಿ ರಿಪೋರ್ಟ್ ಪ್ರಕಾರ 35% ಕಾರ್ಗಳು ಎಲೆಕ್ಟ್ರಿಕ್ ಕಾರ್ಗಳಾಗಿ ಆಲ್ರೆಡಿ ಮಾರ್ಪಾಟಾಗಿದೆ, ಅವರು ಅಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಬಟ್ ಇಂಡಿಯಾದಲ್ಲಿ ಒಂದು 3 to 4% ಅಷ್ಟೇ ಟೋಟಲ್ ಕಾರಲ್ಲಿ ಎಲೆಕ್ಟ್ರಿಕ್ ಕಾರ್ ಇರುವಂಥದ್ದು. ಇದಕ್ಕೆ ಏನು ಸಾಕಷ್ಟು ರೀಸನ್ಗಳಿದೆ. ಒಂದು, ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಇಲ್ಲ, ಹತ್ತತ್ರದಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ ಎಡಿಕ್ವೇಟ್ ಆಗಿ, ಪೆಟ್ರೋಲ್ ಬಂಕ್ಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ. ಜೊತೆಗೆ ಏನು ಒಂದು ಸುಮಾರು ಲಕ್ಸುರಿ ಕಾರ್ಗಳನ್ನು ಯಾರು ಪ್ರಿಫರ್ ಮಾಡ್ತಾರೆ, ಅದು ಇವಾಗ BYD ಆಗಿರ್ಬೋದು, ಟೆಸ್ಲಾ ಆಗಿರ್ಬೋದು, ಇದೆಲ್ಲ ಎಲ್ಲಿಂದ ಬರುತ್ತೆ, BMW ಆಗಿರ್ಬೋದು, ಇದೆಲ್ಲ ಇಂಪೋರ್ಟ್ ಆಗಿ ಬರ್ತಾ ಹೋಗುತ್ತಲ್ವಾ. 60 to 70 to 100% ಪಾರ್ಟ್ಸು ಇಂಪೋರ್ಟ್ ಆಗಿ ಬರುತ್ತೆ. ಇಂಪೋರ್ಟಿಗೆ ದೊಡ್ಡ ಮಟ್ಟದ ಇಂಪೋರ್ಟ್ ಡ್ಯೂಟಿ ಇದೆ. ಸೊ ತುಂಬ ದೊಡ್ಡ ಮೊತ್ತನ ಇಲ್ಲಿ ಭರಿಸಬೇಕಾಗ್ತಾ ಹೋಗುತ್ತೆ. ಅದನ್ನೆಲ್ಲ ಒಂದಿಷ್ಟು ಇಂಪೋರ್ಟ್ ಡ್ಯೂಟಿಗಳನ್ನು ಕಮ್ಮಿ ಮಾಡಿದ್ರೆ ಜಾಸ್ತಿ EV ರಿಜಿಸ್ಟ್ರೇಷನ್ಗಳು ಆಗ್ಬೋದು ಅನ್ನೋದನ್ನು ಒಂದು ಸಜೆಸ್ಟ್ ಮಾಡಿದ್ದಾರೆ ಅವರು. ಅದೇ ರೀತಿಯಾಗಿ ಕೋಲ್ ರಿಸರ್ವ್ ಕೆಪಾಸಿಟಿ, ಇವು ನೋಡಿ, ಇಂಡಿಯಾದಲ್ಲಿ 70% ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇರುವಂಥದ್ದೇ ಕೋಲಿಂದ. ಅಂದರೆ ನಾವು ಕಲ್ಲಿದ್ದಲಿನಿಂದನೇ ಮಾಡ್ತಾ ಇದ್ದೀವಿ. ಅದು ತುಂಬ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಏನಲ್ಲ, ಯಾಕೆಂತಂದರೆ ಕೋಲ್ ಮೇಲೂ ಕೂಡ ಡಿಪೆಂಡೆನ್ಸಿ ಬೀಳುತ್ತೆ. ಸೊ ಇಂಡಿಯಾದಲ್ಲಿ ವರ್ಲ್ಡಲ್ಲೇ ಅತ್ಯಂತ 5ನೇ ದೊಡ್ಡ ಕೋಲ್ ರಿಸರ್ವ್ಗಳಿದೆ. ಬಟ್ ಇದು ಒಂದು ಇದಲ್ವಾ, ರಿನ್ಯೂವಬಲ್ ಅಲ್ಲ, ಇದು ಯಾವಾಗ ಬೇಕಾದ್ರೆ ಒಂದು ಖಾಲಿ ಆಗುವಂಥ ರಿಸೋರ್ಸು. ಸೊ ನಾವು ಯಾವಾಗಲೂ ಸಿಗುವಂಥದ್ದು ಅಂತಂದರೆ ಯಾವುದು, ನಮ್ಮ ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಅದರಿಂದ ಜಾಸ್ತಿ ಕರೆಂಟನ್ನು ತೆಗೆಯುವಂಥದ್ದು ಕಡೆ ನಾವು ಶಿಫ್ಟ್ ಆಗಬೇಕು, ಅದಕ್ಕೆ ಜಾಸ್ತಿ ಪುಷ್ ಬರಬೇಕು ಅಂತ ಅವರು ಗ್ರೀನ್ ಎನರ್ಜಿ ಕಡೆಗೆ ಒಂದು ಪುಷ್ನ ಕೊಟ್ಟಿದ್ದಾರೆ. ಜೊತೆಗೆ ರಿಸರ್ವ್ಗಳು ಇಷ್ಟೆಲ್ಲ ಆಗ್ತಾ ಇತ್ತಲ್ಲ ನೋಡಿ, ಇವಾಗ ಚೈನಾದಲ್ಲಿ ಲಾಸ್ಟ್ 2 ಡೆಕೇಡಲ್ಲಿ ಎಷ್ಟು ದೊಡ್ಡ ಒಂದು ಆಯಿಲ್ ಕೆಪಾಸಿಟಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಅವರು, ಈಗ ಒಂದು ವಾರ ನಮ್ಗೆ ಆಯಿಲ್ ಸಿಗಲ್ಲ, ಏನೋ ಒಂದು ನಿರ್ಬಂಧ ಹಾಕಿದ್ದಾರೆ ಅಂದರೆ ಅವ್ರು ತಲೆನೇ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಂಡಿಯಾದಲ್ಲಿ ಆ ಥರ ಇದೆಯಾ ಅಂದರೆ ನೋಡಿ, ಇಂಡಿಯಾದಲ್ಲಿ ಅಂಥ ಒಂದು ದೊಡ್ಡ ಇದನ್ನು ಬಿಲ್ಡ್ ಮಾಡೋಕ್ಕೆ ಆಗಿಲ್ಲ ಸರ್ಕಾರಗಳಿಗೆ. ಸೊ 9 ರಿಂದ 10 ದಿನ ನಾವು ಆಯಿಲ್ ಇಲ್ಲ ಅಂತಂದರೆ ಇರ್ಬೋದಂತೆ. 9 ರಿಂದ 10 ದಿನ ಅಷ್ಟೇ ನಮ್ಮ ಕೆಪಾಸಿಟಿ ಇರೋದು. ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ನಮಗೆ ಸಿಗ್ತಾ ಹೋಗೋದಿಲ್ಲ. ಜೊತೆಗೆ ಇಲ್ಲಿ ಡೊಮೆಸ್ಟಿಕ್ ಆಯಿಲ್ ಪ್ರೊಡಕ್ಷನ್ ಕೂಡ, ಎಕ್ಸ್ಪ್ಲೋರೇಷನ್ಗಳು ಕೂಡ ಒಂದಿಷ್ಟು ಅಲ್ಲಿ ರಿಸರ್ವ್ ಸಿಕ್ಕಿದೆ, ಇಲ್ಲಿ ರಿಸರ್ವ್ ಸಿಕ್ಕಿದೆ ಅಂತ ಅಂದ್ರೂ ಕೂಡ ಅಲ್ಲಿಂದ ಅದರಿಂದ ಆಯಿಲ್ ತೆಗೆಯೋದಕ್ಕೆ ಒಂದಿಷ್ಟು ಲೈಸೆನ್ಸ್ಗಳನ್ನು ಈಸಿ ಮಾಡಬೇಕು, ಲಿಬರೈಸೇಷನ್ ಮಾಡಬೇಕು, ಬೇರೆಯವರು ಬಂದು ಇಲ್ಲಿ. ಇದರಿಂದ ನೋಡಿ ಒಂದಿಷ್ಟು FDI ಇನ್ವೆಸ್ಟ್ಮೆಂಟ್ ಕೂಡ ಆಗ್ತಾ ಹೋಗೋದು. ಬಟ್ ನಮಗೆ ಒಂದು ಇಂಪೋರ್ಟ್ ಮಾಡುವಂಥ ಒಂದು ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಗ್ಲೋಬಲ್ ಲೆವೆಲಲ್ಲಿ ಯಾರಿದೆ ಅವರಿಗೆ ಇಲ್ಲಿ ಬಂದು ಇನ್ನೂ ಎಲ್ಲೆಲ್ಲಿದೆ ಅಂತ ಹುಡುಕಿ ಆ ಆಯಿಲ್ ರಿಸರ್ವ್ಗಳನ್ನ ಹುಡುಕಕ್ಕೆ ಒಂದಿಷ್ಟು ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಆಗೋಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತ. ಜೊತೆಗೆ ಕೊನೆಗೆ ನಾನು ರಿಸರ್ವ್ ಹೇಳಿದಾಗೆ 9 ರಿಂದ 10 ದಿನ ನಮಗೆ ಆಯಿಲ್ ಇಲ್ಲ ಅಂದರೆ ನಾವು ಇರ್ಬೋದು, ಅಷ್ಟು ಮಾತ್ರ ರಿಸರ್ವ್ ಇದೆ. ಅದಕ್ಕಿಂತ ಜಾಸ್ತಿ ದಿನ ನಮಗೆ ಆಯಿಲ್ ಸಪ್ಲೈ ಬರ್ತಾ ಇಲ್ಲ ಅಂದರೆ ಇಲ್ಲಿ ಹೀಟ್ ಆಗೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಆಯಿಲ್ ಸ್ಟೋರೇಜ್ ಕೆಪಾಸಿಟಿಗಳನ್ನು ಕೂಡ ಜಾಸ್ತಿ ಮಾಡಬೇಕು. ಅಟ್ಲೀಸ್ಟ್ ನಮಗೆ ಒಂದು 30 days ಆಯಿಲ್ ಸ್ಟೋರೇಜ್ ಕೆಪಾಸಿಟಿ ಇದೆ. ಒಂದು ತಿಂಗಳು ನಮಗೆ ನಾವು ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ಇರೋ ರಿಸರ್ವಿಂದ ನಾವು ಆ ಎಮರ್ಜೆನ್ಸಿನ ನಿಭಾಯಿಸ್ಬೋದು ಅಂದರೆ ನಮಗೆ ಒಂದಿಷ್ಟು ಸ್ಟೆಬಿಲಿಟಿ ಇರುತ್ತೆ. ನಮಗಿಂತ ಒಂದು ದೊಡ್ಡ ಗ್ಲೋಬಲ್ ಕ್ರೈಸಿಸ್ ಆದಾಗಲೂ ಕೂಡ ನಮಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಇರ್ತಾ ಹೋಗುತ್ತಲ್ವ, ಇಲ್ಲ ಪರವಾಗಿಲ್ಲ, ನಾವು ಈ ಫೇಸ್ನ ದಾಟಬಹುದು ಅಂತ ಹೇಳುವಂಥ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅಂತ ಅವರು ಇದನ್ನು ತಮ್ಮ ಅಭಿಪ್ರಾಯನ ತಿಳಿಸಿದ್ದಾರೆ. ನಿಮಗೇನು ಅನಿಸುತ್ತೆ, FDI FII ಫ್ಲೋಗಳು ಯಾವ ರೀತಿಯಾಗಿ ಮಾರ್ಕೆಟ್ನ ರಿಯಾಕ್ಟ್ ಮಾಡ್ತಾ ಹೋಗ್ಬೋದು? ಇದ್ರ ಮಧ್ಯದಲ್ಲಿ ನಾನು ನಿಫ್ಟಿದು ಒಂದು ಇದನ್ನು ಕೂಡ ನಿಮಗೆ ತೋರಿಸ್ಬೋದು, P ರೇಷೋ ಚಾರ್ಟ್ಸು. ಇವತ್ತು ವೀಡಿಯೋ ಸ್ವಲ್ಪ ದೊಡ್ಡದಾಗಿರ್ಬೋದು, ಬಟ್ ನೋಡಿ, ಇದು P ರೇಷೋ ಚಾರ್ಟು ನಿಮಗೆ ಹಿಂದೆನೂ ಕೂಡ ಮಾತಾಡಿದ್ದೀವಿ. ಇದು ನಿಫ್ಟಿ 50ದ P ರೇಷೋ ತೋರಿಸ್ತಾ ಇರುತ್ತಲ್ವ ಇದು. ಸೊ ಇಲ್ಲಿ ನೀವು ನೋಡ್ತಾ ಬರೋದಾದರೆ ಯೂಶಲಿ ಒಂದು ಸ್ಟ್ಯಾಂಡರ್ಡ್ ಡಿವಿಷನ್ ಇದೆ ಅಂತಂದರೆ ಅದನ್ನ ನಾವು ಅಂಡರ್ ವ್ಯಾಲ್ಯೂಡ್ ಅಂತ ಕರಿತೀವಿ. ಒಂದು ಸ್ಟ್ಯಾಂಡರ್ಡ್ ಡಿವಿಷನ್ ಮೀಡಿಯನ್ ತನಕ ಇದೆ ಅಂದರೆ ಫೇರ್ಲಿ ವ್ಯಾಲ್ಯೂಡ್ ಅಂತ ಕರಿತೀವಿ. ಒಂದು ಸ್ಟ್ಯಾಂಡರ್ಡ್ ಡಿವಿಷನ್ ಇತ್ತು ಕೆಳಗಡೆ ಹೋಗುತ್ತೆ ಒಂದ್ಸಲ, ಅವಾಗ ಅದು ಒನ್ಸ್ ಇನ್ ಲೈಫ್ ಟೈಮ್, ಕೋವಿಡ್ ಈ ಥರ ಟೈಮಲ್ಲಿ ಅದು ಅಗ್ರೆಸಿವ್ ಆಗಿ ನಾವು ಬೈ ಮಾಡೋದಕ್ಕೆ ನೋಡ್ಬೋದು ಅಂತ ಡೇಟಾ ಹೇಳ್ತಾ ಹೋಗುತ್ತೆ. ಇವಾಗ ಎಲ್ಲಿದೆ ಅಂದರೆ ನೋಡಿ, ಫೇರ್ಲಿ ವ್ಯಾಲ್ಯೂಡ್ ಲೆವೆಲಲ್ಲಿ ಇದೆ ಮಾರ್ಕೆಟ್, ಅಂದರೆ ಮೀಡಿಯನ್ ಮತ್ತು ಒಂದು ಸ್ಟ್ಯಾಂಡರ್ಡ್ ಡಿವಿಷನ್ ಮಧ್ಯದಲ್ಲಿದೆ. ಹಿಸ್ಟಾರಿಕಲ್ ತೋರಿಸ್ತಾ ಇದ್ದೀನಿ ನೋಡಿ, PB ರೇಷೋ 3.26 ಇದೆ, ಡಿವಿಡೆಂಡ್ ಈಲ್ಡ್ 1.38% ಅಂತ ಸರಾಸರಿ ಕೊಡ್ತಾ ಇದ್ದೀವಿ. PE 20.58ಗೆ ಬಂದಿದೆ. 20.58ಗೆ ಬಂದಿದೆ ಅಂದರೆ ವಿಚ್ ಇಸ್ ಗುಡ್ ಸೈನ್ ಓನ್ಲಿ. 2021 ಇಸ್ವಿನಲ್ಲಿ ನಾವು 41-40 ನಾವು ತಲುಪಿದ್ವಿ PE-ನ. ಬಟ್ ಇವಾಗ ಎಲ್ಲಿ ಬಂದಿದ್ದೀವಿ, 20.6. ನೋಡಿ, ಮಾರ್ಚಲ್ಲಿ ಒಂದು ಸಲ ಫಾಲ್ ಆಗಿತ್ತಲ್ಲ, ಅವಾಗ 20.56ಕ್ಕೆ ಬಂದಿತ್ತು, ಈಗ 20.58ಕ್ಕೆ ಬಂದಿದೆ. ಆಸ್ಮಾಸ್ ಅದೇ ಲೆವೆಲ್ಗೆ ಬಂದಿದೆ ಇವಾಗ. ಸೊ ನೋಡಿ, ಓವರ್ ಆಲ್ ಆವ್ರೇಜ್ ಅಂತ ನೀವು ನೋಡೋದಾದ್ರೂ ಕೂಡ ಇಂಡಿಯಾದು 20.92 ಇದೆ ನಮ್ಮ ಆವ್ರೇಜ್. ಏನು 2000 ಇಸ್ವಿಯಿಂದ ಇಲ್ಲಿ ತನಕ ನೋಡಿದ್ರೆ ಆವ್ರೇಜ್ P ರೇಷೋ ಆ ಥರ ಇದೆ. ಆವ್ರೇಜ್ P ರೇಷೋಗಿಂತ ಸ್ವಲ್ಪ ಕೆಳಗಡೆ ಇದೆ. ಇದೇನಾದರೂ ಸ್ಟ್ಯಾಂಡರ್ಡ್ ಡಿವಿಷನ್ 1ಗೆ ಬಂತು ಅಂದರೆ ಸರಿಸುಮಾರು 16-17ಗೆ ಬಂತು ಅಂದರೆ ಅದು ಒಂದು ಸೂಪರ್ ಆಗಿರುವಂಥ ಒಂದು ಅಂಡರ್ ವ್ಯಾಲ್ಯೂ ಲೆವೆಲ್ ಆಗ್ತಾ ಹೋಗುತ್ತೆ.
ಆಗುತ್ತೆ. ಸೊ ಅವಾಗ ನಾವು ಮಾರ್ಕೆಟು ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಕೊಡ್ತಾ ಇದೆ ಅಂತ. ಇವಾಗ ವ್ಯಾಲ್ಯೂಯೇಷನ್ ಕೊಡ್ತಾ ಇಲ್ವಾ, ಫೇರ್ಲಿ ವ್ಯಾಲ್ಯೂ, ತುಂಬ ಕಾಸ್ಟ್ಲಿನೂ ಇಲ್ಲ, ಹಾಗಂತ ತುಂಬ ಚೀಪಾಗೂ ಇಲ್ಲ, ಒಂದಿಷ್ಟು ಆವರೇಜ್ಗೆ ಹತ್ತಿರ ಇದೆ ಅಂತ ಡೇಟಾ ಹೇಳ್ತಾ ಇದೆ. ಅದೇ ರೀತಿ PB ರೇಷಿಯೋ, ಪ್ರೈಸ್ ಟು ಬುಕ್ ರೇಷಿಯೋ, ಇದನ್ನು ನೀವು ನೋಡೋದಾದ್ರೆ 3.26 ಇದೆ, ಇದು 3.53 ಆವರೇಜು, ಅದಕ್ಕಿಂತ ಕೆಳಗಡೆ ಬಂದಿದೆ. ಸೊ ಒನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಇನ್ನೂ ತುಂಬ ಕೆಳಗಡೆ ಹೋಗಬೇಕಿಲ್ಲ, 2 ಆಸ್ಪಾಸ್ ಲೆವೆಲ್ಗೆ ಬರ್ತಾ ಹೋಗುತ್ತೆ. ಆ ಲೆವೆಲ್ಗೆ ಬಂತು ಸೆಕೆಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಐ ಥಿಂಕ್ ಫಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಲೆವೆಲ್ಲು ಇದಕ್ಕಿಂತ ಕೆಳಗಡೆ ಇದೆ ಅಲ್ವಾ, ಇಲ್ಲಿದೆ 2.89ಗಿಂತ ಕೆಳಗಡೆ ಇದೆ, ಅದು 2.85ಗಿಂತ ಕೆಳಗಡೆ ಅಲ್ಲಿಗೆ ಬಂತು ಅಂದರೆ ಪ್ರೈಸ್ ಟು ಬುಕ್ಕು, ಅದು ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಫೇರ್ಲಿ ವ್ಯಾಲ್ಯೂಡ್ ಲೆವೆಲಲ್ಲಿ ಇದೆ, ತುಂಬ ಅಂಡರ್ ವ್ಯಾಲ್ಯೂ ಅಂತಲೂ ಏನೂ ಆಗಿಲ್ಲ. ಡಿವಿಡೆಂಡ್ ಈಲ್ಡು ಅದು ಬಿಡಿ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದ್ಸಲ ನೋಡಿ ಕಂಪ್ನಿಗಳು 3% ಡಿವಿಡೆಂಡ್ ಕೊಡ್ತಾರೆ, ಒಂದೊಂದ್ಸಲ 2%, ಈಗ 1.38 ಆಲ್ಮೋಸ್ಟ್ ಆವರೇಜ್ ಎಷ್ಟಿದೆಯೋ ಅಲ್ಲಿಗೆ ಬಂದು ನಾವು ನಿಂತಿದ್ದೀವಿ. ಓವರಾಲ್ ನೀವು ನೋಡ್ತಾ ಬರೋದಾದ್ರೂ ಕೂಡ ಐ ಥಿಂಕ್ ಸೆಕ್ಟರ್ ವೈಸ್ ಅಂತ ನೀವು ನೋಡ್ತಾ ಬರೋದಾದ್ರೂ ಕೂಡ ಐ ಥಿಂಕ್ ಇವಾಗ ಮೋಸ್ಟ್ ವ್ಯಾಲ್ಯೂ ಬೈಗ್ ಅಂದರೆ ನಿಫ್ಟಿ 50ನಲ್ಲಿ 21 ಇದೆ P ರೇಷಿಯೋ. ಅದನ್ನು ಬಿಟ್ಟರೆ ನಾನು ನೋಡಿದ ಹಾಗೆ ಒಂದರಲ್ಲಿ ಫೈನಾನ್ಸ್ ಸೆಕ್ಟ್ರಲ್ಲಿ 17 ಇದೆ, ಹಾಗೆಯೇ ಮೆಟಲಲ್ಲಿ 22, ಮೆಟಲಲ್ಲಿ 21.6, ಕಮೋಡಿಟೀಸಲ್ಲಿ 16.9 ಇದೆ P ರೇಷಿಯೋ. ಹಾಗೆಯೇ ಎನರ್ಜಿ ಸೆಕ್ಟರ್ಲಿ 15.5 ಇದೆ, ಡಿಸ್ಪೈಟ್ ಇಷ್ಟು ರ್ಯಾಲಿ ಆದ್ರೂ ಕೂಡ P ರೇಷಿಯೋ ಈ ಥರ ಅಂತ ಹೇಳ್ತಾ ಇದೆ. ಬ್ಯಾಂಕಿಂಗಲ್ಲೂ ಕೂಡ 13.7 ಸೊ ಇದು P ರೇಷಿಯೋ ಯಾವ ರೀತಿಯಾಗಿದೆ ಅಂತ ಒಂದು ಓವರಾಲ್ ಒಂದು ಜರ್ನಿನ ಹೇಳ್ತಾ ಹೋಗುತ್ತೆ. ಸೊ Q4 ರಿಸಲ್ಟ್ಸ್ಗಳು ಕೂಡ ಕೆಲವು ಕಂಪ್ನಿಗಳಲ್ಲಿ ಬಂದಿದೆ, ಕೆಲವೊಂದರಲ್ಲಿ ಪಾಸಿಟಿವ್ ಬಂದಿದೆ. ಹಾಗಂತ ಒಂದು ಕಂಪ್ಲೀಟಾಗಿ ಒಂದು ನಿಫ್ಟಿ 50 ಕಂಪ್ನಿಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂದರೆ ಇಲ್ಲ, ನಾನು ಪ್ರತಿದಿನ ಮಾತಾಡ್ತಾನೆ ಇದ್ದೀವಿ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳೇ ನಮ್ಮನ್ನು ಕಾಪಾಡ್ತಾ ಇರುವಂಥದ್ದು. ಸೊ ನಿಫ್ಟಿ 50 ಕಂಪನಿಗಳಲ್ಲಿ ವೆರಿ ಆವ್ರೇಜ್ ಆಲ್ಮೋಸ್ಟ್ 4% ನೆಟ್ ಪ್ರಾಫಿಟ್, 5% ನೆಟ್ ಪ್ರಾಫಿಟ್ ಅಂದರೆ ಅದು ಅಂತ ಒಂದು ಗ್ರೇಟ್ ರಿಸಲ್ಟ್ಸ್ ಅಲ್ಲ. ಒಂದು ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ಅಂದರೆ ಇಂಥ ಒಂದು 6th ಲಾರ್ಜೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಸ್ಟಾಕ್ ಮಾರ್ಕೆಟ್ಗೆ ಇದು ಅಂತ ಒಂದು ದೊಡ್ಡ ರಿಸಲ್ಟ್ಸ್ ಅಲ್ಲ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳೇ ನಮ್ಮನ್ನ ಕಾಪಾಡ್ತಾ ಇರೋಂಥದ್ದು. ಸೊ ಸ್ಮಾಲ್ ಕ್ಯಾಪ್ಗಳಲ್ಲೂ ಕೂಡ ಗ್ರೋತ್ ಅಂತ ನೋಡ್ತಾ ಬರೋದ್ರೆ ಇವಾಗ ನೆಗೆಟಿವ್ ಟೆರಿಟರಿಗೆ ಹೋಗ್ತಾ ಇದೆ. ಮಿಡ್ ಕ್ಯಾಪ್ ಇಸ್ ಸ್ಟ್ರಾಂಗ್ ಅಂತ ಕಾಣಿಸ್ತಾ ಇದೆ. 1500 ಕಂಪ್ನಿಗಳು ಪಾಸಿಟಿವ್ ರಿಟರ್ನ್ಸ್ನ ಕೊಟ್ಟಿದೆ, 1318 ಕಂಪ್ನಿಗಳು ನೆಗೆಟಿವ್ ರಿಟರ್ನ್ಸ್ನ ಕೊಟ್ಟಿದೆ. ಇವತ್ತು ಅಶೋಕ್ ಲೇಲ್ಯಾಂಡು ಸುಮಾರು 435 ಕಂಪ್ನಿಗಳದ್ದು ಇವತ್ತು ವೀಕೆಂಡಲ್ಲಿ ರಿಸಲ್ಟ್ಸ್ ಇದೆ. ಭಾರತ್ ಡೈನಾಮಿಕ್ಸು ಮತ್ತೊಂದೆಲ್ಲ ಮೆಜಾರಿಟಿ ಆಫ್ ದ ಕಂಪ್ನಿಗಳು ರಿಸಲ್ಟ್ಸ್ ಬಂದಿದೆ. ನಾಳೆ ದಿವಸ ಏಷ್ಯನ್ ಪೇಂಟ್ಸು, ಇಂಡಿಗೋ, ಇಂಟರ್ಗ್ಲೋಬ್ ಏವಿಯೇಷನ್, ಇಂಡಿಗೋ ಇದು ಫ್ಲೈಟು, ಅದೇ ರೀತಿ NMDC, ಗ್ಲೆನ್ಮಾರ್ಕು ಇವ್ರದ್ದೆಲ್ಲ ಕೂಡ ನಾಳೆ ರಿಸಲ್ಟ್ಸ್ ಇದೆ. ಸೊ ಇದೆಲ್ಲದನ್ನು ನೋಡ್ಕೊಳ್ಳೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಗುಜರಾತ್ ಗ್ಯಾಸು, ಐನಾಕ್ಸ್ ವಿಂಡು, ಒಂದಿಷ್ಟು ಗ್ರೀನ್ ಎನರ್ಜಿ ಸೆಕ್ಟರ್ಗಳ ರಿಸಲ್ಟ್ಸ್ ಕೂಡ ಇದೆ. ಸುಮಾರು 631 ಕಂಪ್ನಿಗಳ ರಿಸಲ್ಟ್ಸು ನಾಳೆ ಬರೋದಿದೆ. ಹೇಗೆ ನಾಳೆ ಮತ್ತೆ ಓಪನ್ ಇರುತ್ತೆ ಮಾರ್ಕೆಟು, ಮತ್ತೆ ತಿರ್ಗಾ ರಜಾ ಶನಿವಾರ ಭಾನುವಾರ, ಸೋಮವಾರ ಓಪನ್ ಆಗ್ತೀವಿ. ಸೊ ವಸ್ತುಸ್ಥಿತಿ ಇನ್ನೂ ಕೂಡ ತಿಳಿ ಆಗಿಲ್ಲ, ಒಂದಿಷ್ಟು ಫ್ಲಕ್ಚುಯೇಟ್ ಆಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಹುಷಾರಾಗಿ ಪೊಸಿಷನ್ಗಳನ್ನು ಉಳಿಸ್ಕೊಳ್ಳಿ, ಯಾರು ಉಳಿಸ್ಕೊಂಡ್ರೆ ಅಂತ ಕೇಳ್ಕೊತೀನಿ. 2026 ನಮ್ಮ ಚಾನಲ್ ಮಿಷನ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟ್ ವಿತ್ ಇಂಟೆಂಟ್, ಅದು ಶಾರ್ಟ್ ಟರ್ಮ್ ಆಗಿರಲಿ ಲಾಂಗ್ ಟರ್ಮ್ ಆಗಿರಲಿ, ಒಂದು ಗುರಿ ಜೊತೆ ನಿಮ್ಮ ಹೂಡಿಕೆ ಇರಲಿ. ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.